ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಒಂದು ಫೈನಲ್ ಆಗ್ಬೇಕು, ಇಲ್ಲ ಒಂದು ಬದಲಾವಣೆ ಆಗ್ಬೇಕು. ಇಲ್ಲಿ ಏನೂ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಗೊಂದಲದಲ್ಲೇ ಕಾಲವನ್ನು ದೂಡ್ತಿದ್ದಾರೆ. ಈಗ ಆ ಕುರ್ಚಿ ಕಾಳಗದ ಜ್ವಾಲಾಗ್ನಿ ಸ್ಫೋಟಗೊಂಡಿದೆ. ಡಿಕೆ ಶಿವಕುಮಾರ್ ಬಣ ಸಿಡಿದೆದ್ದಿದ್ದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ. ಒಂದು ವಾರದಲ್ಲಿ ಗೊಂದಲ ಪರಿಹರಿಸದಿದ್ರೆ ವರಿಷ್ಠರನ್ನ ನಾವೇ ಭೇಟಿ ಮಾಡ್ತೀವಿ ಅಂತ ಹೇಳಿ ಮದ್ದೂರಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರ, ಮಾಡ್ಲಿ, ಆದ್ರೆ ಬದಲಾವಣೆ ಮಾಡ್ತಿರೋ ಇಲ್ಲೋ ಒಂದು ಗೊಂದಲ ಇದೆ, ಅದನ್ನ ಬಗೆಹರಿಸಿ ಅಂತೇಳಿ ಕದಲೂರು ಉದಯ್ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾದ್ರು ಒಂದು ತೆರೆ ಎಳೆಯಿರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ದಲಿತ ಸಿಎಂ ಈಗ ದಲಿತರನ್ನ ಸಿಎಂ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ಡಿಕೆ ಶಿವಕುಮಾರ್ ಅವ್ರನ್ನ ಡಿಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರ ಇದ್ರೆ ಅವ್ರನ್ನ ಮೀರಿಸಿ ನಾನು ಓಡ್ತೀನಿ ಅಂದ್ರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋಂಥವ್ರು ಬೇಕು. ಯಾಕೆಂದ್ರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ, ಅದನ್ನ ಸೆಟದು ನಿಲ್ಲುವಂತ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತೆ ಹಾರ್ಡ್ ವರ್ಕ್ ಮಾಡೋರು ಬೇಕು. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾದ್ರು ಒಂದು ತೆರೆ ಎಳೆಯಿರಿ ಅನ್ನೋದು ಎಲ್ಲರೂ ಕೂಡ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಒಂದು ಫೈನಲ್ ಆಗ್ಬೇಕು, ಇಲ್ಲ ಒಂದು ಬದಲಾವಣೆ ಆಗ್ಬೇಕು. ಇಲ್ಲಿ ಏನೂ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಗೊಂದಲದಲ್ಲೇ ಕಾಲವನ್ನು ದೂಡ್ತಿದ್ದಾರೆ. ಈಗ ಆ ಕುರ್ಚಿ ಕಾಳಗದ ಜ್ವಾಲಾಗ್ನಿ ಸ್ಫೋಟಗೊಂಡಿದೆ. ಡಿಕೆ ಶಿವಕುಮಾರ್ ಬಣ ಸಿಡಿದೆದ್ದಿದ್ದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ. ಒಂದು ವಾರದಲ್ಲಿ ಗೊಂದಲ ಪರಿಹರಿಸದಿದ್ರೆ ವರಿಷ್ಠರನ್ನ ನಾವೇ ಭೇಟಿ ಮಾಡ್ತೀವಿ ಅಂತ ಹೇಳಿ ಮದ್ದೂರಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರ, ಮಾಡ್ಲಿ, ಆದ್ರೆ ಬದಲಾವಣೆ ಮಾಡ್ತಿರೋ ಇಲ್ಲೋ ಒಂದು ಗೊಂದಲ ಇದೆ, ಅದನ್ನ ಬಗೆಹರಿಸಿ ಅಂತೇಳಿ ಕದಲೂರು ಉದಯ್ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾದ್ರು ಒಂದು ತೆರೆ ಎಳೆಯಿರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ದಲಿತ ಸಿಎಂ ಈಗ ದಲಿತರನ್ನ ಸಿಎಂ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ಡಿಕೆ ಶಿವಕುಮಾರ್ ಅವ್ರನ್ನ ಡಿಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರ ಇದ್ರೆ ಅವ್ರನ್ನ ಮೀರಿಸಿ ನಾನು ಓಡ್ತೀನಿ ಅಂದ್ರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋಂಥವ್ರು ಬೇಕು. ಯಾಕೆಂದ್ರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ, ಅದನ್ನ ಸೆಟದು ನಿಲ್ಲುವಂತ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತೆ ಹಾರ್ಡ್ ವರ್ಕ್ ಮಾಡೋರು ಬೇಕು. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾದ್ರು ಒಂದು ತೆರೆ ಎಳೆಯಿರಿ ಅನ್ನೋದು ಎಲ್ಲರೂ ಕೂಡ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಒಂದು ಫೈನಲ್ ಆಗ್ಬೇಕು, ಇಲ್ಲ ಒಂದು ಬದಲಾವಣೆ ಆಗ್ಬೇಕು. ಇಲ್ಲಿ ಏನೂ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಗೊಂದಲದಲ್ಲೇ ಕಾಲವನ್ನು ದೂಡ್ತಿದ್ದಾರೆ. ಈಗ ಆ ಕುರ್ಚಿ ಕಾಳಗದ ಜ್ವಾಲಾಗ್ನಿ ಸ್ಫೋಟಗೊಂಡಿದೆ. ಡಿಕೆ ಶಿವಕುಮಾರ್ ಬಣ ಸಿಡಿದೆದ್ದಿದ್ದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ. ಒಂದು ವಾರದಲ್ಲಿ ಗೊಂದಲ ಪರಿಹರಿಸದಿದ್ರೆ ವರಿಷ್ಠರನ್ನ ನಾವೇ ಭೇಟಿ ಮಾಡ್ತೀವಿ ಅಂತ ಹೇಳಿ ಮದ್ದೂರಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರ, ಮಾಡ್ಲಿ, ಆದ್ರೆ ಬದಲಾವಣೆ ಮಾಡ್ತಿರೋ ಇಲ್ಲೋ
ಒಂದು ಗೊಂದಲ ಇದೆ, ಅದನ್ನ ಬಗೆಹರಿಸಿ ಅಂತೇಳಿ ಕದಲೂರು ಉದಯ್ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆ ಶಿವಕುಮಾರ್ ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರ ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ಮಾತಕ್ಕೆ ತರ್ತಾ ಇದ್ದಾರೆ. ದಲಿತ ಸಿಎಂ ದಲಿತ ಸಿಎಂ ಈಗ ದಲಿತರನ್ನ ಸಿಎಂ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ನೀವು ಕೇಳ್ತಾ ಡಿಕೆ ಶಿವಕುಮಾರ್ ಅವ್ರನ್ನ. ಡಿಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರ ಇದ್ರೆ ಅವ್ರನ್ನ ಮೀರಿಸಿ ನಾನು ಓಡ್ತೀನಿ ಅಂದ್ರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋಂಥವ್ರು ಬೇಕು. ಯಾಕೆಂದ್ರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ ಅದನ್ನ ಸೆಟೆದು ನಿಲ್ಲುವಂತ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತೆ ಹಾರ್ಡ್ ವರ್ಕ್ ಮಾಡೋರು ಬೇಕು. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರ ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ತಾರಕ ಕೇಳ್ತಾನೆ ಇದೆ. ಒಂದು ಫೈನಲ್ ಆಗ್ಬೇಕು, ಇಲ್ಲ ಒಂದು ಬದಲಾವಣೆ ಆಗ್ಬೇಕು. ಇಲ್ಲಿ ಏನೂ ಆಗ್ತಾ ಇಲ್ಲ, ಎಲ್ಲರೂ ಕೂಡ ಗೊಂದಲದಲ್ಲೇ ಕಾಲವನ್ನು ದುಡ್ತಿದ್ದಾರೆ. ಈಗ ಆ ಕುರ್ಚಿ ಕಾಳಗದ ಜ್ವಾಲಾಗ್ನಿ ಸ್ಫೋಟಗೊಂಡಿದೆ. ಡಿಕೆ ಶಿವಕುಮಾರ್ ಬಣ ಸಿಡಿದೆದ್ದಿದ್ದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ, ಒಂದು ವಾರದಲ್ಲಿ ಗೊಂದಲ ಪರಿಹರಿಸದಿದ್ರೆ ವರಿಷ್ಠರನ್ನ ನಾವೇ ಭೇಟಿ ಮಾಡ್ತೀವಿ ಅಂತ ಹೇಳಿ ಮದ್ದೂರಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರ ಮಾಡ್ಲಿ, ಆದ್ರೆ ಬದಲಾವಣೆ ಮಾಡ್ತಿರೋ ಇಲ್ಲೋ ಒಂದು ಗೊಂದಲ ಇದೆ, ಅದನ್ನ ಬಗೆಹರಿಸಿ ಅಂತೇಳಿ ಕದಲೂರು ಉದಯ್ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆ ಶಿವಕುಮಾರ್ ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರ ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ಮಾತಕ್ಕೆ ತರ್ತಾ ಇದ್ದಾರೆ. ದಲಿತ ಸಿಎಂ ದಲಿತ ಸಿಎಂ ಈಗ ದಲಿತರನ್ನ ಸಿಎಂ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ನೀವು ಕೇಳ್ತಾ ಡಿಕೆ ಶಿವಕುಮಾರ್ ಅವ್ರನ್ನ. ಡಿಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರ ಇದ್ರೆ ಅವ್ರನ್ನ ಮೀರಿಸಿ ನಾನು ಓಡ್ತೀನಿ ಅಂದ್ರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋಂಥವ್ರು ಬೇಕು. ಯಾಕೆಂದ್ರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ ಅದನ್ನ ಸೆಟೆದು ನಿಲ್ಲುವಂತ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತೆ ಹಾರ್ಡ್ ವರ್ಕ್ ಮಾಡೋರು ಬೇಕು. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರ ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ತಾರಕ ಕೇಳ್ತಾನೆ ಇದೆ. ಒಂದು ಫೈನಲ್ ಆಗ್ಬೇಕು, ಇಲ್ಲ ಒಂದು ಬದಲಾವಣೆ ಆಗ್ಬೇಕು. ಇಲ್ಲಿ ಏನೂ ಆಗ್ತಾ ಇಲ್ಲ, ಎಲ್ಲರೂ ಕೂಡ ಗೊಂದಲದಲ್ಲೇ ಕಾಲವನ್ನು ದುಡ್ತಿದ್ದಾರೆ. ಈಗ ಆ ಕುರ್ಚಿ ಕಾಳಗದ ಜ್ವಾಲಾಗ್ನಿ ಸ್ಫೋಟಗೊಂಡಿದೆ. ಡಿಕೆ ಶಿವಕುಮಾರ್ ಬಣ ಸಿಡಿದೆದ್ದಿದ್ದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ, ಒಂದು ವಾರದಲ್ಲಿ ಗೊಂದಲ ಪರಿಹರಿಸದಿದ್ರೆ ವರಿಷ್ಠರನ್ನ ನಾವೇ ಭೇಟಿ ಮಾಡ್ತೀವಿ ಅಂತ ಹೇಳಿ ಮದ್ದೂರಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರ ಮಾಡ್ಲಿ, ಆದ್ರೆ ಬದಲಾವಣೆ ಮಾಡ್ತಿರೋ ಇಲ್ಲೋ ಒಂದು ಗೊಂದಲ ಇದೆ, ಅದನ್ನ ಬಗೆಹರಿಸಿ ಅಂತೇಳಿ ಕದಲೂರು ಉದಯ್ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆ ಶಿವಕುಮಾರ್ ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರ ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ಮಾತಕ್ಕೆ ತರ್ತಾ ಇದ್ದಾರೆ. ದಲಿತ ಸಿಎಂ ದಲಿತ ಸಿಎಂ ಈಗ ದಲಿತರನ್ನ ಸಿಎಂ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ನೀವು ಕೇಳ್ತಾ ಡಿಕೆ ಶಿವಕುಮಾರ್ ಅವ್ರನ್ನ.
ಡಿ ಕೆ ಶಿವಕುಮಾರ್ ಅವರು ಸ್ಪೀಡ್ ಯಾರ ಇದ್ರೆ ಅವ್ರನ್ನ ಮೀರಿಸಿ ನಾನು ನೋಡ್ತೀನಿ ಅಂದ್ರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಸ್ಪೀಡ್ ಬೋರ್ಡ್ ಬೇಕು ಸರ್. ಅವ್ರನ್ನ ಕ್ರಾಸ್ ಮಾಡಿ ಓಡೋಂಥವ್ರು ಬೇಕು. ಯಾಕೆಂದ್ರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ ಅದನ್ನ ಸೆಟೆದು ನಿಲ್ಲುವಂತ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತೆ ಹಾರ್ಡ್ ವರ್ಕ್ ಮಾಡೋರು ಬೇಕು. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರು ಒಂದು ತೆರೆ ಹೇಳಿರಿ ಅನ್ನೋದು